ಸರ್ ಇಲ್ಲಿದೆ ನೋಡಿ ಸರ್, ಈ ಕಡೆ ಈ ಕಪ್ಪಗಿದೆ ಅಲ್ಲ ಹುಡುಗರ ಈಗಲ್ಲ ಸರ್ ಎಲ್ಲ ನೆನೆ ಸ್ಪ್ರೇ ದೊಡ್ಡ ದೊಡ್ಡದಿದೆ. ಇಷ್ಟಿಷ್ಟು ಅದಿಷ್ಟು ಕೂಡ ಇಷ್ಟು ಅಲ್ಲೇ ಸ್ಪ್ರೇ ಮಾಡಿದ್ರೆ ಎಲ್ಲಿರ್ತವೆ ಎಲ್ಲ ಒಟ್ಟಾಗಿ ಈಗ ಇವಾಗ ಸೋರ್ಸ್ ಬಂದ್ಬಿಟ್ಟು ಗಿಡಗಳೆಲ್ಲ ಕ್ಲೀನ್ ಮಾಡ್ತಾರೆ ಮುನ್ಸಿಪಾಲ್ಟಿ ಅವರು, ಅದು ಮಾಡಿಬಿಟ್ಟು ಕ್ಲೀನ್ ಹಾಕ್ತಾರೆ. ಇವಾಗ ಇಲ್ಲೂ ಸೇಮ್ ಪ್ರಾಬ್ಲಮ್ ಇದೆ, ಅಲ್ಲೂ ಇದೆ ಸರ್. ಇದು ಕ್ಯಾಸ್ಟ್ ಆಯಿಲಲ್ಲಿ ಮೇಂಜರ್ ಬರ್ತದೆ ಅಂತ ಕೂಡ ಅದು ಕ್ಯಾಸ್ಟ್ ಆಯಿಲ್ನ ಸ್ಪ್ರೇ ಮಾಡಿದ್ರೆ ಇಲ್ಲ ಸರ್. ಕ್ಯಾಸ್ಟ್ ಆಯಿಲ್ ಗಿಡ ಇದೆ ಅಲ್ಲ ಸರ್, ಕ್ಯಾಸ್ಟ್ ಆಯಿಲ್ ಕ್ಲೋರೋಪರಿಪಾಸ್ ಸರ್, ಕ್ಲೋರೋ ಬೇರೆ ಕಡೆಯಿಂದ ಇರ್ಬೋದು ಅದು. ಇದು ಹೌದು, ಸ್ವಲ್ಪ ಪ್ರಿಕಾಷನ್ಸ್ ಅಲ್ವಾ? ಹೌದು ಸರ್. ಇದನ್ನು ನೋಡ್ಬಿಟ್ಟು ಸರ್ವೆ ಮಾಡಿಬಿಟ್ಟು ರಿಪೋರ್ಟ್ ಕೊಡಿ. ಎಲ್ಲಿ ಇನ್ಸ್ಪೆಕ್ಟರ್ ನೀನು ಒಂದು ಸ್ವಲ್ಪ ನೋಡಿಕೊಂಡು ಓಡಾಡಿ ಈ ಥರ ಕಂಪ್ನಿಗಳು ಏನಾನ ಇಶ್ಯೂ ಏನಾನ ಬಂದ ಅಂತ ಇದರಲ್ಲಿ ಮೊದಲನೇ ಕ್ಲೀನ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಪ್ರತಿ ಸಾರಿನೂ ಇದೇ ಫಸ್ಟ್ ಇಲ್ಲ ನನಗೆ ಎರಡನೇ ಸರಿ ನಾನು ಇಲ್ಲ ಸರ್, ಫಸ್ಟ್ ಟೈಮ್ ಸರ್. ಇದು ನಾರ್ಮಲಿ ಮಳೆ ಬೀಳ್ತದೆ ಸರ್, ಮಳೆ ಬಿದ್ದರೆ ಅದು ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ತಾರೆ. ಅದನ್ನು ಕಂಬಳಿ ಹುಳ ನಮ್ಮ ಭಾಷೆಯಲ್ಲಿ, ಇಂಗ್ಲೀಷಲ್ಲಿ ಸ್ಪೋಡಾಪ್ಟರ್ ಅಂದಿದೆ ಸರ್. ಇದು ಆ್ಯಕ್ಚುಲಿ ಏನಾಗ್ತದೆ ಅಂದರೆ ಈ ಕ್ಯಾಸ್ಟ್ ಆಯಿಲ್ ಮತ್ತು ಗಿಡಗಳ ಮೇಲೆ ಮೊಟ್ಟೆಗಳು ಇರ್ತದೆ, ಅದು ಆಮೇಲೆ ಲಾಸ್ ಇರೋದು. ಹೌದು, ಕ್ಯಾಸ್ಟ್ ಆಯಿಲ್ ಇದರಲ್ಲಿ ಮೋರು ಅಂತದೆ. ಈಗ ಎಲೆ ತುಂಬ ದೊಡ್ಡದಿರ್ತಲ್ಲ, ಜಾಸ್ತಿ ಮೊಟ್ಟೆಗಳಿರುತ್ತೆ, ಅದು ಅದನ್ನೇ ಸಪೋರ್ಟ್ ಮಾಡ್ತದೆ ಗಿಡಗಳನ್ನ. ಮಿಕ್ಕಿ ಗಿಡಗಳ ಮೇಲೆ ಇರ್ತದಂಥ ಮೊಟ್ಟೆಗಳು ಅದು ಕಮ್ಮಿ ಇರ್ತದೆ. ಯಾರುಗಳೆಲ್ಲ ಬರಬೇಕು, ಡಾಕ್ಟರ್ಗಳೆಲ್ಲ ಬರಬೇಕು. ಅವ್ರು ಬಂದಿದ್ದಾರೆ, ಎಲ್ಲ ಬಡವರಲ್ಲಿ ಇರೋರು ಅವರು ಬಂದಿದ್ದಾರೆ. ಇಲ್ಲಿ ಮುನ್ಸಿಪಾಲಿಟಿಗಳೆಲ್ಲ ಬರಬೇಕಲ್ಲ. ಕಮಿಷನರು ನನಗಿದು ಐಡಿಯಾ ಇಲ್ಲ, ಮುಂಚೆನ ಇಂಟಿಮೇಷನ್ ಮಾಡಿಬಿಟ್ಟಿದ್ವಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ. ಹಂಗಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಒಳ ಹಾಕ್ತೀರಾ? ಫಸ್ಟ್ ಆಫ್ ಆಲ್ ಯಾರು ಮಾಡಿದಾರ ಅದು ನೀವು ಹೇಳ್ಬೇಕು. ಮುನ್ಸಿಪಾಲಿಟಿ ಬಂದು ಪ್ರಾಪರ್ ಆಗಿ ಚೆಕ್ ಮಾಡಬೇಕು. ನಾನು ನಿಮ್ಗೊಂದು ಗೈಡ್ಲೈನ್ಸ್ ತಗೊಂಡು ಅದಕ್ಕೆ ಇದು ಮಾಡ್ತಾರೆ, ಸ್ಪ್ರೇ ಮಾಡ್ತಾರೆ. ಅದು ನಿಮ್ಮ ಗೈಡ್ಲೈನ್ಸ್ ತಗೊಂಡಿದ್ರೆ ಪರವಾಗಿಲ್ಲ. ಪಾಪ ಇವರು ಹೆಣ್ಮಗಳು, ಇವ್ರಿಗೆ ಏನಾದ್ರು ಐಡಿಯಾ ಹೆಲ್ತ್ ಇನ್ಸ್ಪೆಕ್ಟರ್ ಕಮಿಷನರ್ ಮುಂಚೆ ಹೇಳಿರ್ಬೇಕು. 20 days ಮುಂಚೆ ಯಾವುದೇ ವಿಷಯಗಳಾಗಲಿ ಪಬ್ಲಿಕ್ಕು ಸಾರ್ವಜನಿಕರು ಫೋನ್ ಮಾಡಿದಾಗ ಇದು ನಮಗೆ ಬರಲ್ಲ ನಿಮಗೆ ಅಂತ ಹೇಳೋಕೆ ಹೋಗ್ಬೇಡಿ. ಆಫೀಸರ್ಸು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮಾಡಿಕೊಂಡು ಕೆಲಸ ಆಗಬೇಕು. ಏಕಾಏಕಿ ಇವಾಗ ನಮ್ದಲ್ಲ ನನಗೆ ಗೊತ್ತಿಲ್ಲ ಅಂತ ಯಾವ ಡಿಪಾರ್ಟ್ಮೆಂಟನ್ನು ಯಾವ ಡಿಪಾರ್ಟ್ಮೆಂಟಲ್ಲಿ ಹೇಳಿದ್ರೆ ಅವ್ರನ್ನ ಸರಿಯಾಗಿ ಗೈಡ್ ಮಾಡಿ. ಇಲ್ಲ ಅಂತಂದ್ರೆ ನನ್ನ ಲೆಟ್ರು ಬರೀತೀನಿ. ಸರ್ ನೀವೆಲ್ಲ ಬಂದಿದ್ದೀರಾ, ಒಂದು ಡಿಸ್ಟ್ರಿಕ್ಟ್ ಆಫೀಸರ್ ಎಲ್ಲ ಬಂದಿದ್ದೀರಾ, ಅವ್ರು ಬರ್ಬೇಕಲ್ಲ. ಕಮಿಷನರ್ ಬಂದು ಏನು ಮಾಹಿತಿಗಳು ಕೊಡ್ಬೇಕು. ಪಾಪ ಅವ್ರು ಕಲ್ಸ್ಬಿಟ್ರ ಮೇಲೆ ಏನು ಯೂಸ್ ಇರುತ್ತೆ, ಏನು ವಿಚಾರ ಜನಕ್ಕೆ ಹೆಂಗೆ ಕಚ್ಚಿದ್ರೆ ಅದು ಹಂಗೆ ಸ್ಪರ್ಧೆ ಆಗುತ್ತೆ, ಹಂಗೆ ಸ್ಪರ್ಧೆ ಆಗುತ್ತೆ. ನಮ್ಮ ಸಿಬ್ಬಂದಿನೂ ಅಷ್ಟೇ, ಯಾವುದೇ ಒಂದು ಏನಾದರೂ ಬಂದಿದ್ದ ತಕ್ಷಣ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ, ಇದು ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಗೆ ಸಂಬಂಧ ಇಲ್ಲ ಅಂತ ಮಾತ್ರ ಹೇಳ್ಬೇಕು. ಎನಿ ರಿಲೇಟೆಡ್ ಸಮಾಧಾನವಾಗಿ ಅವ್ರಿಗೆ ಹೇಳಿ ಆಯಿತು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ನೀವು ಈಗ ಡಿಪಾರ್ಟ್ಮೆಂಟಲ್ಲೂ ಒಂದು ಸ್ವಲ್ಪ ಮಾತನಾಡಿ ಅಟೆಂಡ್ ಆಗಬೇಕಷ್ಟೇ. ಅದು ಯಾವ ಡಿಪಾರ್ಟ್ಮೆಂಟ್ ಅಟೆಂಡ್ ಮಾಡ್ತೀಯೋ ಅನ್ನೋದು ಜನಗಳಿಗೆ ಇಂಪಾರ್ಟೆಂಟ್ ಅಲ್ಲ. ಅದು ಪ್ರಾಬ್ಲಮ್ ಶುಡ್ ಬಿ ಅಟೆಂಡ್. ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಬಂದು ಸುನೀಲ್ ಡಾಕ್ಟ್ರು ನಿಮ್ಮ ಗೈಡ್ಲೈನ್ಸ್ ತಗೊಂಡು ಯಾವ ಅದಕ್ಕೆ ಅದು ಏನು ಹೇಳ್ತಾರೆ ಅದು ಆಲ್ರೆಡಿ ಇಂಟಿಮೇಷನ್ ಕೊಟ್ಟಿದ್ದಾರೆ, ಉಳಿತಾ ಇದ್ದಾರೆ. ಅದಕ್ಕೆ ಮುಂಚೆ ಏನಾಯ್ತು, ಅದಕ್ಕೆ ಮುಂಚೆ ಐಡಿಯಾ ಬರಬೇಕಲ್ಲ. ನಿನ್ನೆ ಸಾಯಂಕಾಲ ನನಗೆ ಗೊತ್ತಾಗಿದ ತಕ್ಷಣ ಎಲ್ಲ ಆಗಿದೆ. ಇಲ್ಲ ಸರ್, ನಿಮ್ಮ ಕಡೆ ಆಗಿದೆ. ನಿಮ್ಮ ಕಮಿಷನರ್ ಕಡೆಯಿಂದ ಏನಾಯ್ತು, ಕಮಿಷನರ್ಗಳು ಆಗ್ಬೇಕಲ್ಲ. ಅದೇ ನಮ್ದು ಕ್ವಶನ್. ಈ ಡಿಪಾರ್ಟ್ಮೆಂಟ್ ಇರೋದು ಕಮಿಷನರ್, ಮುನ್ಸಿಪಾಲಿಟಿ ಇದು ಮುನ್ಸಿಪಾಲಿಟಿ ಜಾಗ, ಮುನ್ಸಿಪಾಲಿಟಿ ಕಡೆಯಿಂದ ಆಗ್ಬೇಕಲ್ಲ. ಸರ್ ಕಮಿಷನರ್ ನೋಡಿ ಎಲ್ಲ ಸ್ಪ್ರೇಯಿಂಗ್ ಕಳಿಸಿದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಕಳಿಸಿದ್ದಾರೆ, ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ವಾದನೂ ನನಗೆ ಅರ್ಥ ಆಯ್ತು. ಡಿಪಾರ್ಟ್ಮೆಂಟು ನಮ್ಮ ಪಬ್ಲಿಕ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಹೇಳ್ಬಾರ್ದು ಅಂತ ನಾನು ಅದನ್ನು ಹೇಳಿದ್ದೀನಿ. ನಿಜ. ಈವನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆದರೂ ನೀವು ನಮಗೆ ಹೇಳಿ ನಾವು ಅಟೆಂಡ್ ಮಾಡ್ತೀವಿ, ನಮಗೆ ಸಂಬಂಧ ಇಲ್ಲ ಅನ್ನುವಂಥ ಇದು ಸ್ಟೇಟ್ಮೆಂಟ್ ಹೋಗಬಾರ್ದು ಯಾವ ಡಿಪಾರ್ಟ್ಮೆಂಟಿಂದ ಅಂತ ಒಂದು. ಇದರಲ್ಲಿ ಚಿಕ್ಕದ್ರಲ್ಲಿ ಹೋಯ್ತು ಪಾಪ,
ಅದೇನು ಚಿಕ್ಕ ಜನಕ್ಕೆ ಏನು ಅಷ್ಟೇನು ಎಫೆಕ್ಟ್ ಆಗಲ್ಲ, ಕೆಲವು ಜನಕ್ಕೆ ಆಗಿರುತ್ತೆ. ದೇವರ ಆಶೀರ್ವಾದ ಅದು ಸ್ವಲ್ಪ ಡ್ರಾಪ್ ಆಯ್ತು. ಮುಂಚೆ ಈ ಕಮಿಷನರ್ ಡಿಪಾರ್ಟ್ಮೆಂಟ್ ಏನ್ ಮಾಡಿ, ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಚೆಕ್ ಮಾಡ್ಬೇಕು, ಎಲ್ಲಿ ಕ್ಲೀನ್ ಇಲ್ಲ, ಏನು ಮರಗಳು ಏನಿರುತ್ತೆ ಅದೆಲ್ಲ ಚೆಕ್ ಮಾಡ್ಬೇಕು. ಅವ್ರ ಕೆಲಸ ಸರ್ ಅದು. ಮೇಡಮ್ ಅದ್ ನೋಡಿ ನೆಕ್ಸ್ಟ್ ಸ್ಟೆಪ್ ನಿಮ್ದು. ಟೋಟ್ಲಿ ಏನಿಲ್ಲ. ಅರೌಂಡ್ ಮಧ್ಯಾಹ್ನ ಇರಬೇಕು. ಕೆಲವ್ರು ಫೋನ್ ಮಾಡಿದ್ರು ಒಂದ್ 2, 2:30, 3 ಗಂಟೆ ಮಧ್ಯೆ. ಏನೋ ಹುಳ ಕಚ್ಬಿಟ್ಟು ಒಂದ್ ಸುಮಾರು ಜನ ಮಕ್ಕಳಿಗೆ ಅಲರ್ಜಿಕ್ ತರ ಆಗಿದೆ, ಎಲ್ಲ ರ್ಯಾಷಸ್ ಎಲ್ಲ ಆಗಿದೆ ಅಂತ. ಸೊ ನಾನು ನಿನ್ನೆನೆ ನಮ್ಮ ತಾಲೂಕ್ ಹೆಲ್ತ್ ಆಫೀಸರ್ ಡಾಕ್ಟರ್ ಸುನೀಲ್ ಅವ್ರಿಗೆ ಇಂಟಿಮೇಷನ್ ಕೊಟ್ಟು ಮತ್ತೆ ಕಮಿಷನರ್ ಹತ್ರನು ಇದು ಮಾತಾಡಿ, ಇದು ಒಂದು ಈ ಕ್ಯಾಸ್ಟರ್ ಗಿಡ ಎಲೆ ಅಗಲ ಇರುತ್ತಲ್ಲ ಇದ್ರದ್ದು, ಆತರ ಕ್ಯಾಸ್ಟರ್ ಗಿಡದ ಮೇಲೆ ಜಾಸ್ತಿ ಉತ್ಪತ್ತಿ ಆಗುವಂತ ಒಂದು ಇನ್ಸೆಕ್ಟ್, ಒಂದು ಕೀಟ. ಸೊ ಅದನ್ನ ನೀವು ನೋಡ್ಬೋದು. ಆಕ್ಚುಲಿ ಇಷ್ಟು ಉದ್ದ ಇರುತ್ತೆ. ನಾವೆಲ್ಲಾನು ನೋಡಿರ್ತೀವಿ ಸುಮಾರು. ಅದು ಮೈ ಮೇಲೆ ಏನಾದ್ರು ಬಿದ್ರೆ ಸ್ವಲ್ಪ ರ್ಯಾಷಸ್ ಆಗುತ್ತೆ. ಸೊ ಜೀವಕ್ಕೆ ದೊಡ್ಡ ಅಪಾಯ ಇಲ್ಲ ಅಂತದನ್ನು ಸುಮಾರು ಅಲರ್ಜಿಕ್ ರ್ಯಾಷಸ್ ನ್ಯೂಸನ್ಸ್ ಎಲ್ಲ ಕ್ರಿಯೇಟ್ ಆಗಿ ಇದಾಗುತ್ತೆ. ಸೊ ಅದ್ರದ್ದು ಇದು ನಾನು ಒಂದು ಇನ್ಸ್ಪೆಕ್ಷನ್ ಮಾಡೋಣ ಅಂತ ನಾನು ನಮ್ಮ ಪ್ರೋಗ್ರಾಮ್ ಆಫೀಸರ್ ಎಲ್ಲ ಬಂದ್ವಿ. ಸೊ ಇದು ಇಶ್ಯೂ ಏನಪ್ಪಾ ಅಂತಂದ್ರೆ, ಆ ಗಿಡ ಒಂದು ಪದೇ ಎಲ್ಲ ಇದ್ದು ಎಲೆ ಇದ್ದ ಅಂತ ಏನಾದ್ರು ಹುಳ ಆಗ್ಲಿ ಏನಾದ್ರು ಕಂಡ್ರೆ ಮುನ್ನೆಚ್ಚರಿಕೆವಾಗಿ ಅದನ್ನ ಅವಾಯ್ಡ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೋಡಿ ಪಾಪ ಮಕ್ಕಳು ಅದು ಜಾಸ್ತಿ ಒಂದ್ ಮಳೆ ಏನಾದ್ರು ಬಿತ್ತು ಅದೆಲ್ಲ ಜಾಸ್ತಿ ಉತ್ಪತ್ತಿ ಆಗ್ಬಿಟ್ರೆ ಆ ಇನ್ಸೆಕ್ಟ್ಸ್ ಜಾಸ್ತಿ ಏನಾನ ಇದಾದ್ರೆ ಮತ್ತೆ ಅದ್ರ ಮೇಲೆ ಇದ್ರ ಮಕ್ಕಳೆಲ್ಲ ನಾವು ಇದ್ ಮಾಡ್ಕೊಂಡು ಅಲರ್ಜಿ ಆಗಿ ಮತ್ತೆ ಅದರಿಂದ ಸ್ಕೂಲ್ಗೆ ಹೋಗ್ದಿರಾ ಮತ್ತೆ ಅದ್ರ ಗಾಬರಿ ಆಗೋದು ಅಂತದೆಲ್ಲ ಇದಿರುತ್ತೆ. ಸೊ ಅದನ್ನ ಇದ್ ಮಾಡ್ಬೇಕು. ಇದು ಮೇಯ್ನು ನಗರಸಭೆ ಕಡೆ ಹೋಗೋನು ನಾನು ಕಮಿಷನರ್ಗೆ ಮಾತಾಡಿ ಹೇಳಿದ್ವಿ, ಈ ತರ ಇಲ್ಲೇ ಅಲ್ಲ ಇನ್ನೆಲ್ಲಾದ್ರೂ ಬೇರೆ ಏರಿಯಾದಲ್ಲೂ ಈ ತರದ್ ಏನಾದ್ರು ಮುನ್ನೆಚ್ಚರಿಕೆಯಾಗಿ ಈ ತರ ಹುಳ ಏನಾದ್ರು ಕಂಡು ಬರೋದು ಒಂದು ಸರ್ವೆ ಮಾಡಿಸಿ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿದೀವಿ. ಸರ್ವೆ ಮಾಡಿಸ್ಬಿಟ್ಟು ಆತರ ಹುಳ ಏನಿದ್ರೆ ಕ್ಲೀನ್ ಮಾಡ್ಬಿಟ್ಟು ಅದನ್ನ ಸ್ಪ್ರೇ ಮಾಡ್ಬೇಕದು. ಒಂದು ಇನ್ಸೆಕ್ಟ್ ಸ್ಪ್ರೇ ಮಾಡಿದ್ರೆ ಅದು ಹೊರಟೋಗುತ್ತೆ. ನಾನು ಹೇಳ್ತೀನಿ ಎಲ್ಲಾನು ನಮ್ದೇ ಕೆಲಸ ಅಂತ. ಇದು ನಮ್ ಗೌರ್ಮೆಂಟ್ ಮಷಿನರೀಸ್ ಅಲ್ಲಿ ಅವ್ರ ಕೆಲಸ ನಮ್ ಕೆಲಸ ಅಂತಲ್ಲ. ನೀವ್ ನೆನ್ನೆ ನನಗೆ ಫೋನ್ ಮಾಡಿದಾಗ ಯಾವ್ದನ್ನ ಸಿವಿಲ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್ ಇದ್ರು ಹೇಳಿ, ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತ. ಅವ್ರದ್ದು ಇವ್ರದ್ದು ಅಂತಲ್ಲ, ಒಟ್ಟಾಗಿ ನಾವೆಲ್ಲ ಇದು ಮಾಡ್ತೀವಿ. ನಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಕೆಲಸ, ಎಜುಕೇಶನ್ ಅವ್ರದ್ದು ಆ ಕೆಲಸ ಅನ್ಕೊಂಡಿದ್ರೆ ಆಗಲ್ಲ. ನಮ್ದೆಲ್ಲ ಒಟ್ಟಿಗೆ ಜನದ ಏನಾದ್ರು ಒಂದು ಇಶ್ಯೂ ಬಂದಿತ್ತ ಅಂತ ಏನಾದ್ರು ಪಾಪ ಅವ್ರಿಗೆ ಯಾವ ಡಿಪಾರ್ಟ್ಮೆಂಟ್ ಅಂತ ಜನಗಳು ಬರ್ಕೊಳಕ್ ಆಗುತ್ತಾ? ಸೊ ಅವ್ರು ಯಾರಿಗ್ ಫೋನ್ ಮಾಡಿದ್ರು ಅವ್ರು ನಮ್ಮಲ್ಲೇ ಹೇಳ್ಕೊಳ್ತೀವಿ. ಈಗ ನನಗೆ ಫೋನ್ ಬಂತು, ನಾನೇನ್ ನಮ್ದೆಲ್ಲ ಇದು ಅಂತ ಹೇಳಿಲ್ಲ. ಫಸ್ಟ್ DHO ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಹೇಳಿ ಅಂತಂದ್ರೆ ಅವ್ರು ಸರ್ ಈ ತರ ನಗರಸಭೆ ಅವ್ರದ್ದು ಅವಶ್ಯಕತೆ ಐತೆ, ಕ್ಲೀನಿಂಗು ಮತ್ತೆ ಸಿಂಪಡಿಸೋದೆಲ್ಲಾನು ಮಾಡಬೇಕು ಅಂತ ಹೇಳಿದ್ರೆ ಕಮ್ಯುನಿಕೇಟ್ ಮಾಡಿದೀವಿ, ಮಾಡ್ತಾರೆ. ಈ ಮಕ್ಕಳನ್ನೆಲ್ಲಾನು ಎಲ್ಲ ಸರ್ವೆ ಮಾಡಿಸ್ಬಿಟ್ಟು ಅದು ಸ್ಕಿನ್ ಅಲರ್ಜಿಕ್ ಏನ್ ಟ್ರೀಟ್ಮೆಂಟ್ ಕೊಡಬೇಕು, ಲೋಷನ್ಸ್, ಟ್ಯಾಬ್ಲೆಟ್ಸ್ ಅದನ್ನೆಲ್ಲೂ ಕೊಟ್ಟಿದೀವಿ. ಅವ್ರಿಗೆ ತಿಳುವಳಿಕೆ ಹೇಳೋದನ್ನು ಮಾಡಿದೀವಿ. ಪ್ಲಸ್ ಈ ತರ ಕ್ಲೀನಿಂಗು ಮತ್ ನೋಡಿ ಅಲ್ಲಿ ನೀವು ನೋಡ್ಬೋದು ಆಕ್ಚುಲಿ ಆ ಸ್ಪ್ರೇ ಮಾಡಿದ್ರೆ ಇವೆಲ್ಲ ಹೊರಟೋಗ್ತವೆ. ನಾವು ಗೈಡ್ ಮಾಡ್ತೀವಿ, ನಗರಸಭೆ ಅವರೆಲ್ಲೂ ಹೆಲ್ತ್ ವಿಂಗ್ ಇರುತ್ತೆ. ಅವ್ರಿಗೆ ಗೊತ್ತಾಗ್ಲಿ ಅಂದ್ರೆ ವಿ ಆರ್ ದೇರ್. ಹೆಲ್ತ್ ರಿಲೇಟೆಡ್ ಯಾರೇ ಆಗ್ಲಿ, ಯಾವ ಡಿಪಾರ್ಟ್ಮೆಂಟ್, ಮುನ್ಸಿಪಲ್ ಆಗ್ಲಿ, ಎಜುಕೇಶನ್ ಆಗ್ಲಿ, ಏನೇ ಇದ್ರಲ್ಲಿ ನಾವು ಗೈಡೆನ್ಸ್ ಕೊಡೋದಕ್ಕೆ, ಅದಕ್ಕೆ ಏನ್ ಟ್ರೀಟ್ಮೆಂಟ್, ಅದು ಹೇಗ್ ಮಾಡ್ಬೇಕು ಅನ್ನೋದ್ರಲ್ಲಿ ವಿ ಆರ್ ಆಲ್ವೇಸ್ ಓಪನ್ ಹೇಳ್ತೀವಿ. ನನಗೆ ನೆನ್ನೆನೆ ಗೊತ್ತಾಗಿದ್ದು ವಿಷಯ. ನೆನ್ನೆ ಗೊತ್ತಾಗಿದ ತಕ್ಷಣ ನಾನು ಅವ್ರ ಜೊತೆ ಇದು ಮಾಡಿದೀವಿ, ಮತ್ತೆ ಇವ್ರಿಗೆಲ್ಲ ಹೇಳಿದ್ವಿ. ಬಟ್ ವಿಷಯ ನನಗೆ ನೆನ್ನೆ ಗೊತ್ತಾಗಿದ ತಕ್ಷಣ ನಾನು ನೋಡೋಣ ಅದು ಏನು ಯಾವ ಮಟ್ಟದಲ್ಲಿದೆ, ಎಷ್ಟು ಸಿವಿಯರ್ ಆಗಿದೆಯಾ, ಅಥವಾ ಬೇರೆ ಕಡೆ ಏನ್ ಪ್ರಿಕಾಷನ್ಸ್ ತಗೋಬೇಕು, ಅಥವಾ ಇಲ್ಲಿ ಏನ್ ತೊಂದರೆ ಆಗಿದೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಸೊ ಈಗ ನಮ್ಮ ಡಿಪಾರ್ಟ್ಮೆಂಟ್ಗೂ ಮತ್ತೆ ನಗರಸಭೆಯವ್ರಿಗೂ ತಿಳಿಸಿ ಹೇಳ್ತೀನಿ. ಆಕ್ಚುಲಿ ನೆಕ್ಸ್ಟ್ ಏನಿದ್ರೆ ತಮಗೂ ಅಷ್ಟೇ ಈ ತರ ಹುಳುಗಳದು ಈ ತರ ನ್ಯೂಸನ್ಸ್ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗೋದಕ್ಕೆ ಮೊದ್ಲೇನೆ ಇಂಥ ಕಡೆ ಒಂದು ಇದಿದೆ ಅಂತ ನಮ್ಮನ್ನು ಕಳಿಸ್ತೀವಿ. ಮತ್ತೆ ಸ್ವಚ್ಛತೆ ಕಾರ್ಯಕ್ಕೆ ಅವ್ರಿಗೂ ಹೇಳ್ತೀವಿ, ಪತ್ರ ಮುಖಾಂತರನೇ ಬೇಕಾದ್ರೆ ಬರೀತೀವಿ ಇಂಥ ಕಡೆ ಇದೆ ಅಂತ. ಬಟ್ ನಾವು ಹೇಳಿದೀವಿ. ಸೊ ಇದು ಡಿಪಾರ್ಟ್ಮೆಂಟ್ ಅದು ಇದು ಅಂತಲ್ಲ, ನಮ್ ಕರ್ತವ್ಯ ಇದು. ಎಲ್ಲ ಗೌರ್ಮೆಂಟ್ ಮಿಷನರೀಸ್ ಕರ್ತವ್ಯ. ಗೊತ್ತಾಗಿದ ತಕ್ಷಣ ಏನ್ ಮಾಡೋದು, ಹುಳುಗಳು ಉತ್ಪತ್ತಿ ಆದಂಗೆ, ಬೇರೆ ಬೇರೆ ನೊಣಗಳು ಉತ್ಪತ್ತಿ ಆದಂಗೆ, ಅದು ಒಂದು ಇನ್ಸೆಕ್ಟ್ಸ್. ಅದನ್ನ ಈವನ್ ಅಗ್ರಿಕಲ್ಚರ್ ಮತ್ತೆ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹತ್ರನು ನಾವು ವಿಚಾರಣೆ ಮಾಡಿದಾಗ ಈ ಎಲೆ ಅಗಲ ಇರೋಂಥ ಕ್ಯಾಸ್ಟರ್ ಗಿಡ ಅಂತ ಬರುತ್ತೆ, ಅರಳು ಬೆಳತಲ್ಲ ಅಂತ ಗಿಡ ಅಂತ ಹೇಳ್ತೀವಲ್ಲ ನಾವು, ಅರಳೆಣ್ಣೆ ಅರಳೆಣ್ಣೆ ಗಿಡ.
ಅದ್ರಲ್ಲಿ ಇರ್ತದೆ. ಅದ್ರ ಗಿಡಗಳಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತಂತ ಈ ಟೆಂಪರೇಚರ್ ಮತ್ತೆ ಈ ಕಾಲದಲ್ಲಿ ಈ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಉತ್ಪತ್ತಿ ಆಗುತ್ತೆ ಈ ಗಿಡ ಇದು. ಇಷ್ಟು ವರ್ಷ ಎಲಿನೋ ಎಫೆಕ್ಟ್ ಇರಲಿಲ್ಲ, ಈ ಟೈಮ್ ಎಲಿನೋ ಎಫೆಕ್ಟ್ ಇರೋದ್ರಿಂದ ನಮ್ಗೆಲ್ಲ ಮಳೆಗಳು ಕಮ್ಮಿ ಆಗಿದೆ. ಅವಾಗ ಮಳೆಗಳು ಬಿದ್ದಿದ್ರೆ ಅದು ಸ್ವಲ್ಪ ಹುಳಗಳು ಎಕ್ಸ್ಟೇಜ್ ಲಾರ್ವಾ ಸ್ಟೇಜ್ ಎಲ್ಲ ಹೊಟ್ಟೋಗ್ಬಿಡ್ತವೆ. ಈ ಟೈಮ್ ಮಳೆಗಳು ಬೀಳ್ದೇ ಇರೋದ್ರಿಂದ ಜಾಸ್ತಿ ಉತ್ಪತ್ತಿ ಇರೋದು ಏನಾಗಿದೆ, ಅದು ಗಿಡದಲ್ಲಿ ಎಲೆಗಳೆಲ್ಲ ಖಾಲಿ ಆದ್ಮೇಲೆ ಮನೆಗಳ ಮೇಲೆ ಆವರ್ಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಆವರ್ಸ್ಕೊಂಡು ಮನೆಯಲ್ಲಿ ಅದ್ ಬಂದಾಗ ಕೆಮಿಕಲ್ ಸ್ಪ್ರೇ ಮಾಡ್ತಾ ಹುಳ, ಅದು ಸ್ಪ್ರೇ ಮಾಡುವಾಗ ಏನಾಗ್ತದೆ, ಜನಕ್ಕೆ ನವೆಸ್ಟು ಇದಾಗೋದು, ಅಲರ್ಜಿ ಆಗೋ ರೀತಿ ಆಗೋದು ತೊಂದರೆಗಳಾಗಿದೆ. ಅದಕ್ಕೆ ನಾವು ಬಂದ್ಬಿಟ್ಟು ಇಲಾಖೆಯಿಂದ ಸರ್ ಇನ್ಸ್ಟ್ರಕ್ಷನ್ ಪ್ರಕಾರ ಚಿಕಿತ್ಸೆ ಮಾಡ್ತಾ ಇದೀವಿ. ನಾನೇನ್ ಹೇಳ್ತೀನಿ, ತಮ್ಮ ಮುಖಾಂತರ ತಮಗೂ ಮತ್ತೆ ಈ ಸಾರ್ವಜನಿಕರಿಗೆ ಇದೇ ಅಲ್ಲ, ಯಾವುದೇ ಆಗ್ಲಿ ಹುಳ, ಈಗ ನಾವು ಸೊಪ್ಪು ತರ್ತೀವಿ ಅಥವಾ ಇನ್ನೇನೋ ಇದ್ ಮಾಡ್ತೀವಿ, ಅದ್ರಲ್ಲಿ ಕೆಲವು ಏನನ್ನ ಇನ್ಸೆಕ್ಟ್ಸ್ ಇರುತ್ತೆ, ದಯವಿಟ್ಟು ಅದು ಯಾವುದನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಇಲ್ಲ. ಯಾವ್ದ್ರಲ್ಲಿ ಬೇಕಾದ್ರೂ ಮೈಲ್ಡ್ ಆಗಿ ವಿಷಪೂರಿತ ಇವು ಇರ್ಬೋದು. ಸೊ ಹಂಗಾಗಿ ಅದನ್ನ ಈಗ ನಾವೆಲ್ಲ ಈ ಸೊಪ್ಪು ಮತ್ತೆ ಇವುಗಳನ್ನ ಈ ಮೇವುಗಳೆಲ್ಲ ತರ್ತೀವಲ್ಲ ದನಗಳದ್ದು, ಅದರಲ್ಲಿ ಹುಲ್ಲುಗಳಲ್ಲಿ ಎಲ್ಲ ಇರ್ತವೆ. ಅದ್ ಯಾವ್ದನ್ನು ದಯವಿಟ್ಟು ಅದಕ್ಕಿಲ್ಲ ಅಷ್ಟು ಈಸಿಯಾಗಿ ತಗೊಳ್ದಿರ ಅದನ್ನ ಅವಾಯ್ಡ್ ಮಾಡಿ. ಅದು ಚರ್ಮದ ಮೇಲೆ ಬಿದ್ದಾಗ ಅಥವಾ ಏನಾದ್ರೂ ಆಹಾರದಲ್ಲಿ ಆದಾಗ ಅದರಲ್ಲಿ ಯಾವ ವಿಷ ಇದೆ, ಎಷ್ಟು ವಿಷಪೂರಿತವಾಗಿದೆ, ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಮ್ಗೆಲ್ಲಾನು ಅದು ಇನ್ ಡೀಟೇಲ್ ಗೊತ್ತಿರಲ್ಲ. ಸೊ ಓವರ್ ಆಲ್ ನನ್ನ ಅಪೀಲ್ ಏನಂತಂದ್ರೆ, ಯಾವುದೇ ಇದು ಆತರ ಕೀಟ ಏನು ಆ ಹುಳುಗಳು ಅಥವಾ ಕೀಟಗಳೇನಾದ್ರೂ ಕಂಡು ಬಂದ್ರೆ ಅದನ್ನ ನಿಮ್ಮ ಲೆವೆಲ್ ಅಲ್ಲೇ ಒಂದ್ ಸ್ವಲ್ಪ ಸೆಗ್ರಿಗೇಷನ್ ಮಾಡಿ ಅವಾಯ್ಡ್ ಮಾಡಿ. ಅದು ಚರ್ಮದ ಮೇಲೆ ಬೀಳೋದು, ಎಸ್ಪೆಷಲಿ ಮಕ್ಕಳು ಮತ್ತು ವಯಸ್ಸಾದವರು ಇದ್ರ ಮೇಲೆ, ವಯಸ್ಸಾದವರು ಇದರಲ್ಲಿ, ಆಮೇಲೆ ಪೇಷಂಟ್ಗಳಾಗಿರ್ತಾರೆ, ಅವ್ರಿಗೆ ಇಮ್ಯುನಿಟಿನೂ ಕಡಿಮೆ ಇರುತ್ತೆ. ಇದು ಆಕ್ಚುಲಿ ಒಂದು ಅಲರ್ಜನ್ಸ್ ಒಂದ್ ಸ್ವಲ್ಪ ಕಡಿಮೆ ಇದ್ರೂ ಜಾಸ್ತಿ ಅವರಿಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ನಮ್ ಗಮನಕ್ಕೂ ತರ್ಬೋದು, ನಗರಸಭೆ ಆಗ್ಲಿ ನಮ್ಮ ಗಮನಕ್ಕೆ, ಅಥವಾ ಸಣ್ಣ ಮಟ್ಟದಲ್ಲಿ ತಮ್ಮ ಲೆವೆಲ್ ಅಲ್ಲಿ ಆದ್ರೂ ಮನೆಗಳಲ್ಲಿ ಇದನ್ನೆಲ್ಲ ಅದ್ರ ಕಾಂಟ್ಯಾಕ್ಟ್ ಗೆ ಬರಬಾರ್ದು ಅಂತ ನಾನು ಅಪೀಲ್ ಮಾಡ್ತೀನಿ. ಬ್ರೇಕ್ ತರ ಅಂತೇನಿಲ್ಲ, ಒಂದು ನಿನ್ನೆ ನಾನು ಹೇಳ್ದಂಗೆ ಒಂದು 50 ಸುಮಾರು ಲಾಸ್ಟ್ 6 months ಇಂದಾನು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ ಹೇಳ್ಬಿಟ್ಟು ಬ್ರೆತ್ಲೆಸ್ನೆಸ್, ಫೀವರು, ಬ್ರೆತ್ಲೆಸ್ನೆಸ್ ಇರುವಂತ ಕೇಸಸ್ ಒಂದು 56 ಪ್ರಕರಣಗಳು ನಮ್ಮ ರಿಪೋರ್ಟ್ ಮಾಡಿ, ಅದರಲ್ಲಿ ಒಂದು 16 ಕೇಸು ನಾವು ಇದಕ್ ಕಳಿಸ್ತೀವಿ. ಎಲ್ಲಾನು ಸ್ಯಾಂಪಲ್ಸ್ ಕಳಿಸಿದಾಗ H1N1 ಪಾಸಿಟಿವ್ ಇರೋದು ನಮ್ಮ ಜಿಲ್ಲೆನಲ್ಲಿ ಒಂದು 15-16 ಕೇಸ್ ಪಾಸಿಟಿವ್ ಬಂದಿದೆ. ಅದು ಒಂದೇ ಕಡೆಯಿಂದ ಅಂತಲ್ಲ, ಬೇರೆ ಎಲ್ಲಾ ಕಡೆಯಿಂದ ಜಿಲ್ಲೆನಲ್ಲಿ ಸೇರ್ಕೊಂಡು. ಅದನ್ನು ಈಗ ಸದ್ಯಕ್ಕೆ SNR ಅಲ್ಲಿ ಒಂದು 5 ಬೆಡ್ಡೆಡ್ ವಾರ್ಡ್ ಅನ್ನ ಸಪರೇಟ್ ಆಗಿ ಮಾಡಿ, ಅದಕ್ಕೆ ಬೇಕಾಗಿರೋ IV ಫ್ಲೂಯಿಡ್ಸ್ ಆಗಿರ್ಲಿ, ಆಂಟಿ ಅಲರ್ಜಿಕ್ ಆಗಿರ್ಲಿ, ಆಂಟಿಬಯೋಟಿಕ್ಸ್ ಆಗಿರ್ಲಿ, ಅದಕ್ಕೆ ಸ್ಪೆಸಿಫಿಕ್ ಆಗಿ H1N1 ಪಾಸಿಟಿವ್ ಬಂದಾಗ ವಸಲ್ಟಾಮೈವಿರೋ ಅಂತ ಹೇಳ್ಬಿಟ್ಟು ಒಂದು ಆಂಟಿ ವೈರಲ್ ಡ್ರಗ್ ಇದೆ. ಅದನ್ನ ದಾಸ್ತಾನ್ ಎಲ್ಲಾ ಕಡೆನೂ ಹಿಡಿದಕ್ಕೆ ಹೇಳಿದ್ವಿ. ಒಂದು ವಾರ್ಡ್ ಅನ್ನು SNR ಹಾಸ್ಪಿಟಲ್ ಇಡಿಸಿದೀವಿ. ಈಗ KGF ಜನರಲ್ ಹಾಸ್ಪಿಟಲ್ ಹೋಗ್ತಾ ಇದೀನಿ, ಅಲ್ಲಿ ಕೇಸಸ್ ಎಷ್ಟಿದೆ ಅಂತ ನೋಡ್ಕೊಂಡು, ಸೊ ಒಂದು ಸಪರೇಟ್ ಆಗಿ ಅವಶ್ಯಕತೆ ಇದ್ರೆ ನಾನು ಹೇಳ್ತೀನಿ ಅವ್ರಿಗೆ ಸಪರೇಟ್ ಆಗಿ ಒಂದು ವಾರ್ಡ್ ಅನ್ನೇ ಇದು ಮಾಡಿ ಅಂತ. ಅಥವಾ ಜಾಸ್ತಿ ಕೇಸಸ್ ಇಲ್ಲ ಅಂತಂದ್ರೆ ಒಂದು ವಾರ್ಡ್ ಅನ್ನ ಸಪರೇಟ್ ಆಗಿ ಇಟ್ಬಿಟ್ಟು ಬೇರೆ ಪೇಷಂಟ್ಗಳನ್ನ ಏನು ಮಾಡಿದ್ರೆ ಅದ್ ಮಾಡೋದನ್ನು ಇದಾಗಲ್ಲ, ಅವಶ್ಯಕತೆ ಇರಲ್ಲ. ಕೇಸಸ್ ಜಾಸ್ತಿ ಬರೋವಾಗ ಡೆಫಿನೆಟ್ಲಿ ನಾವು ಅದನ್ನ ಸಪರೇಟ್ ಒಂದು ವಾರ್ಡ್ ಅನ್ನೇ ಮಾಡಿಸ್ತೀವಿ. ನಾನು ಆಕ್ಚುಲಿ ನೋಡಿ ವೆರಿಫೈ ಮಾಡ್ತೀನಿ. ಒಂದು ತಮಗೆ ಹೇಳೋದೇನಂತಂದ್ರೆ, ಈಗ ಜಂಬೋ ಸಿಲಿಂಡರ್ಸ್ ಅಂತ ಇರ್ತವೆ. ಈಗ ನಮಗೆ ಜಂಬೋ ಸಿಲಿಂಡರ್ಸ್ ಅಲ್ಲಿ ಎಲ್ಲ ನಾನು ಅವ್ರಿಗೆ ಇದು ಏನೋ ಪ್ಲಾಂಟ್ ಇಂದ ಡೈರೆಕ್ಟ್ ಆಗಿ ನಾವೇನ್ ಆಕ್ಸಿಜನ್ ಟ್ಯಾಂಕ್ಗಳಿರ್ತವೆ ಅದರಿಂದ ಡೈರೆಕ್ಟ್ ಆಗಿ ಬಂದು ಪೈಪ್ ಲೈನ್ ಅಲ್ಲಿ ಬರೋದು ಒಂದು ಮೆಥಡ್. ಅಥವಾ ಈಸಿ ಆಪರೇಷನ್ ಅಲ್ಲಿ ಸಿಸ್ಟರ್ಗಳಲ್ಲಿ ಇರ್ತಾರೆ, ಅಥವಾ ಕೆಲವು ಪೇಷಂಟ್ ಬೇಕಾಗಿರ್ತವೆ, ಅಥವಾ ಅದನ್ನ ಪ್ಲಾಂಟ್ ಏನಾದ್ರೂ ಚೆಕ್ ಮಾಡಿಲ್ಲ, ತುಂಬಾ ಯಥೇಚ್ಛವಾಗಿ ಹೇರಳವಾಗ ಆಕ್ಸಿಜನ್ ಯುಟಿಲೈಸ್ ಆಗ್ತಾ ಇರಲ್ಲ ಅನ್ನುವಂತ ಸಂದರ್ಭದಲ್ಲಿ ಜಂಬೋ ಸಿಲಿಂಡರ್ಸ್, ಸ್ಮಾಲ್ ಸಿಲಿಂಡರ್ಸ್, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಸುಮಾರು ಇರ್ತವೆ. ಆಕ್ಸಿಜನ್ ಇಮಿಡಿಯೇಟ್ ಆಗಿ ಕೊಡ್ತಾರೆ, ಬಟ್ ಇನ್ ತಾವ್ ಹೇಳಿದ್ದು ಪ್ಲಾಂಟ್ ಪೈಪ್ ಲೈನ್ ಇರಬೇಕಾದ್ರೆ ಅದು ಯಾಕೆ ಯುಟಿಲೈಸ್ ಮಾಡಬಾರ್ದು ಅನ್ನೋದು ತಮ್ಮ ಪ್ರಶ್ನೆ. ನಾನು ಈಗಲೇ ಹೋಗಿ ಸುಮಾರು ದೊಡ್ಡ ಮಟ್ಟದಲ್ಲಿ ಅವಶ್ಯಕತೆ ಇದ್ದು ಪೈಪ್ ಲೈನ್ಗಳನ್ನ ಎಸ್ಟಾಬ್ಲಿಷ್ ಆಗಿದೆ. ಅದು ಸುಮಾರು ಕಡೆ ಅದನ್ನ ಅಷ್ಟು ಪ್ರಮಾಣದಲ್ಲಿ ನಮ್ಮ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅದನ್ನ ಸುಮಾರು ಇಲ್ಲೇ ಅಲ್ಲ, ಸುಮಾರು ಕಡೆ ಆಕ್ಸಿಜನ್ ಪೈಪ್ ಲೈನ್ಸ್ ಏನೇನ್ ಮಾಡಿದ್ರು ಅದೆಲ್ಲ ಆ ಮಟ್ಟದಲ್ಲಿ ಉಪಯೋಗ ಮಾಡ್ತಾ ಇಲ್ಲ. ಸೊ ಇಲ್ಲಿ ಅವಶ್ಯಕತೆಗಳು ಹೇಗಿದೆ ಅನ್ನೋದನ್ನ ನಾನೇ ಖುದ್ದಾಗ ಒಂದು ವೆರಿಫೈ ಮಾಡಿ, ಅವಶ್ಯಕತೆ ಇದ್ರೆ ಇಲ್ಲಿ ಮೇಕ್ ದಮ್ ಟು ಯೂಸ್ ಪೈಪ್ ಲೈನ್ ಇನ್ಸ್ಟೆಡ್ ಆಫ್ ಜಂಬೋ ಸಿಲಿಂಡರ್. ಜಂಬೋ ಸಿಲಿಂಡರ್ನು ಇರ್ಲಿ ಎಮರ್ಜೆನ್ಸಿಗೆ, ಪೈಪ್ ಲೈನ್ ನಮಗೆ ಇನ್ನು ಚೀಪ್ ಆಗಿ ವರ್ಕೌಟ್ ಆಗುತ್ತೆ ಅನ್ನೋಂಗಿದ್ರೆ ಇದನ್ನೇ ಆಪರೇಟ್ ಮಾಡ್ಸೋಣ. ತಾವೇ ಇದ್ ಮಾಡ್ಬೇಕು. ಸುಮಾರು ನಾವು 1.5 ವರ್ಷ 2 ವರ್ಷದಿಂದ ನಾನು ತಮ್ಮ ಮುಖಾಂತರ ಸುಮಾರು ಇದು ಮಾಡಿದೀನಿ. ಯಥೇಚ್ಛವಾಗಿ ಮೇಜರ್ ಆಗಿ ಅವ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಟ್ಟುಕೊಂಡು ಒಂಥರ
ತಾವೇ ನೋಡಿರ್ತೀರ, ಈ ರೆಗ್ಯುಲರ್ ಕ್ಲಿನಿಕ್ ತನ್ನೇ ಆಪರೇಟ್ ಮಾಡ್ತಾ ಇದ್ರು. ಸೊ ಆ ತರ ಬೋರ್ಡ್ ಹಾಕೊಂಡು ನೀಟಾಗಿ ರಾಜಾರೋಷವಾಗಿ ಮಾಡ್ತಾ ಇರುವಂತ ಕ್ಲಿನಿಕ್ಸ್ ನನ್ನ ಪ್ರಕಾರ, ನನ್ನ ಮಾಹಿತಿಗೆ ಬಂದಿರೋದು ಯಾವುದೂ ಇಲ್ಲ ಜಿಲ್ಲೆನಲ್ಲಿ. ಈಗ ಏನಾಗಿದೆ ಆದ್ರೂ ಟೋಟಲಿ ಇಲ್ಲ ಅಂತ ನಾನು ಹೇಳಲಿಲ್ಲ. ಕೆಲವರು ಏನ್ ಮಾಡ್ತಾ ಇದಾರೆ ನನ್ನ ಗಮನಕ್ಕೆ ಬಂದಿರೋದು, ನಾವು ಕ್ಲೋಸ್ ಮಾಡಿರ್ತೀವಿ, ಕ್ಲೋಸ್ ಆದ್ಮೇಲೆ ಯಾವುದೋ ಒಂದು ಹಳ್ಳಿನಲ್ಲಿ ಬೋರ್ಡ್ ಇಲ್ದೆ ಹೋಗಿ ಅವನು ಓಪನ್ ಮಾಡ್ಕೊಳ್ಳೋದು. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಗಮನಕ್ಕೂ ತಂದಿದ್ದೀನಿ. ತಮಗೂನು ಮತ್ತೆ ಜಿಲ್ಲೆನಲ್ಲೂ ಮೇನ್ ಫಸ್ಟ್ಗೆ ನಿಮ್ಗೆ RT ಆಕ್ಟಿವಿಸ್ಟ್ಗಳಿಗಾಗಿರ್ಬೋದು ತಮಗೂನು ನಾನು ಅಪೀಲ್ ಮಾಡಿದ್ದೀನಿ. ಯಾಕಂತಂದ್ರೆ ನಮ್ಮ ಜಿಲ್ಲೆನಲ್ಲಿ 99.9% ನಾವು ಇದನ್ನ ಮಟ್ಟ ಹಾಕ್ಲೇಬೇಕು. ದಯವಿಟ್ಟು ತಮ್ಮ ಗಮನಕ್ಕೂ ಏನಾನ ಬಂದ್ರೆ ನಮ್ಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಸುಮಾರು ಸರಿ ಅಪೀಲ್ ಮಾಡಿದ್ದೀನಿ. ಈಗಲೂ ಅಪೀಲ್ ಮಾಡ್ತಾ ಇದ್ದೀನಿ. ನಮ್ಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನಾದ್ರು ಕ್ಲಿನಿಕ್ ಏನಾದ್ರು ನಡೀತಾ ಇದೆ, ಇಲ್ಲಿಗಲ್ ಆಗಿ ನಡೀತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ನಾವೇ ಬಂದು ನಮ್ ಸ್ಟಾಫೇ ಮಾಡ್ತೀವಿ. ಹೇಳಿದ್ನಲ್ಲ, ಈ ತರ ಆಗ್ತಾ ಇದ್ರೆ ಪೊಲೀಸ್ ಗಮನಕ್ಕೆ ತರೋಣ. ಆಕ್ಚುಲಿ ಡೈರೆಕ್ಟ್ ಆಗಿ ನನ್ನ ಅಂಡರ್ ಬರಲ್ಲ, ಅದಕ್ಕೆ ಡ್ರಗ್ ಕಂಟ್ರೋಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಬಟ್ ಅದೇನ ಇಶ್ಯೂಸ್ ಬಂದಾಗ ನನ್ನ ಗಮನಕ್ಕೆ ತಂದ್ರೆ ನಾನು ಅವ್ರನ್ನ ಹೇಳಿ ಅವ್ರ ಮುಖಾಂತರ ಇದು ಮಾಡಿಸ್ತೀನಿ. ಯಾಕಂದ್ರೆ ನಾನು ಮೊದ್ಲೇನೆ ಹೇಳ್ದಂಗೆ ಯಾವುದೇ ವಿಷಯನ ನನ್ನ ಅಂಡರ್ ಬರಲ್ಲ, ನನಗ್ ಬರಲ್ಲ ಅಂತ ಹೇಳೋದಕ್ಕೆ ನಾನು ರೆಡಿ ಇಲ್ಲ. ಬಟ್ ನಮ್ಮ ಆಫೀಸನ್ನ TH1 ಹೋಗ್ಬಿಟ್ಟು ಕ್ಲೋಸ್ ಮಾಡಿ ಅಥವಾ ಪ್ರೋಗ್ರಾಮ್ ಆಫೀಸರ್ ನಾನು ನಡ್ರಿ ಕ್ಲೋಸ್ ಮಾಡೋಣ ಅನ್ನೋದಕ್ಕೆ ವ್ಯವಸ್ಥೆ ಇಲ್ಲ. ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಮುಖಾಂತರ ಅದನ್ನ ಮಾಡಿಸ್ಬೇಕು. ಐ ವಿಲ್ ಡೂ ದಟ್. ಅದಲ್ಲ, ಏಜ್ದು ಒಂದಿರುತ್ತೆ, ಆದ್ರೂ ಅಲ್ಲೊಂದ್ 2 ಇಲ್ಲೊಂದು 3 ಅಂತಿದ್ರೆ ಬೇರೆ ಏನಾದ್ರು ಸೌಂಡ್ ಇನ್ನೇನಾದ್ರು ಇದೆಯಾ ಅಂತ ಸರ್. ನಮ್ಮ ನರ್ಸ್ ಬರ್ತಾರಮ್ಮ, ಮನೆಗೆ ಬರ್ತಾರ, ಮಕ್ಳಿದಾರ? ಅಲ್ಲಲ್ಲಮ್ಮ, குழந்தைங்க பசங்க இருக்கிறாங்களா? பசங்க இருக்கிறாங்களா? சின்ன பசங்க ಪ್ರೆಗ್ನೆಂಟು ಯಾರು ಇಲ್ವಾ? கர்ப்பிணி யாரும் இல்லைங்களா வீட்டுல? ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇದೆಯಾ? ಎವಳವರೆದು? 1200 ರೂಪಾಯಿ. ಆಮೇಲೆ ಇದು ಗೃಹಲಕ್ಷ್ಮಿನೂ ಬರುತ್ತಾ? ಎಷ್ಟು ಗೃಹಲಕ್ಷ್ಮಿದು ಎಷ್ಟು? ಸೊ ಇನ್ನ ಈ ಕಡೆ ಬನ್ನಿ. ಈಗ ಪೆನ್ಷನ್ನು 1200, ಗೃಹಲಕ್ಷ್ಮಿದು 2000, 2000, 3200. ಮತ್ತಿನ್ನೇನು ಬರ್ತದೆ? ಅಕ್ಕಿ ಎಷ್ಟು kg? 20 kg. 30 kg. ಇದನ್ನು ನೋಡ್ಕೊಳ್ಳಿ, ನಿಮಗೆ ಗೌರ್ಮೆಂಟು 30 kg ಅಕ್ಕಿ ಆಯ್ತಾ? ಆಮೇಲೆ 3200 ರೂಪಾಯಿ ದುಡ್ಡು ಪ್ಲಸ್ ಎಲೆಕ್ಟ್ರಿಕ್ ಕರೆಂಟು ಫ್ರೀ. ಕರೆಂಟ್ ಫ್ರೀ. ಆಮೇಲೆ ಬಸ್ನಲ್ಲಿ ಓಡಾಡೋದಕ್ಕೆ ಅಲ್ಲ, ಬಸ್ಸಲ್ಲಿ ಹೋದ್ರೆ ಫ್ರೀ. பஸ் ஃப்ரீ, கவர்மெண்ட் பஸ்ல ஃப்ரீமா. கவர்மெண்ட் பஸ்ல போகும்போது ஆதார் காமிச்சா ಫ್ರೀ உங்களுக்கு. ಕರೆಂಟ್ ಫ್ರೀ. ಎಷ್ಟು ಅದ್ಭುತ. ಆ್ಯಕ್ಚುಲಿ ನಾವು ಗ್ರೌಂಡು ಇದನ್ನು ಮಾಡಬೇಕಾಗ್ತಿದೆ. ಎಷ್ಟು ಜನ ಇರೋದು ಮನೆಯಲ್ಲಿ? ಯಾರ್ಯಾರು? ಆಮೇಲೆ ನಿನಗೂ ದುಡ್ಡು ಬರುತ್ತಾ? ಅಲ್ಲ, ಓಲ್ಡ್ ಪೆನ್ಷನ್ ಬರಲ್ಲ, ಯಾವುದು ಬರಲ್ಲ. ನಿಮಗೆ 30 kg ಅಕ್ಕಿ, ಆಮೇಲೆ 3200 ರೂಪಾಯಿ ಮಂತ್ಲಿ, ಕರೆಂಟ್ ಫ್ರೀ, ಬಸ್ನಲ್ಲಿ ಓಡಾಡೋದು ಫ್ರೀ. ಅಲ್ಲ, ಹೋಗಲ್ಲ, ಹೋದರೆ ಫ್ರೀ. ಸೊ ನಿಮ್ಗೇನು ತೊಂದರೆ ಏನಿಲ್ಲ. ಏನಾದರೂ ಇದು ನರ್ಸ್ ಎಲ್ಲ ಬರ್ತಾರ, ನರ್ಸ್ ಬಂದು ವಿಚಾರಿಸ್ತಾರ ಆರೋಗ್ಯ? ಹಾಸ್ಪಿಟ್ಲಿಗೆ ಹೋಗ್ತೀರಾ? ಬರಲ್ಲ. ಚೆನ್ನಾಗಿದೆ ಸರ್. ಆಮೇಲೆ ಮನೆಗೆ ಬಂದು BP ಶುಗರ್ ಎಲ್ಲ ಚೆಕ್ ಮಾಡಿದಾರಾ? ಅಲ್ಲ, BP ಎಲ್ಲ ಚೆಕ್ ಮಾಡಿದಾರ, ನಮ್ಮ ಕಣ್ಣು ಎಲ್ಲ ಚೆಕ್ ಮಾಡಿದಾರ ಬಂದು? ಇಲ್ಲ ಗೃಹ ಆರೋಗ್ಯ ಅವಾಗ ನೀವು ನಾವು ದೂರ ಅಲ್ಲಿ ಮನೆ ಇದೆ. ಅವ್ರು ಊಟ ತಗೊಂಬಂದ್ರೆ ಬನ್ನಿ ಮಂದು ಹೊಡಿದಿಲ್ಲ ತಿನ್ನಾಗ. ಒಳ್ಳೆ ನೋಡ್ರಿ ಎಷ್ಟಿದು.